ಹಾಯ್ ಹಲೋ ನಮಸ್ಕಾರ. ಕನ್ನಡಾಂಬೆಯ ಸಮಸ್ತ ಮಕ್ಕಳಿಗೆ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇಲ್ಲ. ಒಂದು ಪ್ಲೇಸ್ಗೆ ಹೋಗಬೇಕು, ಪ್ಲೇಸ್ಗೆ ಹೋಗಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಿಮಗೂ ಇಷ್ಟ ಆಗುತ್ತೆ, ನೋಡ್ತೀರಿ. ಆಮೇಲೆ ಇನ್ನೊಂದು ವಿಷಯ ಗೈಸ್, RCB ಮ್ಯಾಚು ಫಿಕ್ಸಿಂಗ್ ಆಗಿದೆ. ಏನು ಫಿಕ್ಸಿಂಗ್ ಆಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ನೀವು ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. RCB ಮ್ಯಾಚು ಫಿಕ್ಸಿಂಗ್ ಆಗಿದೆ. ಗಾಯ್ಸ್, ನಾನು ಫಂಕಾಗಿ ರೆಡಿಯಾಗಿ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಆ ಜಾಗಕ್ಕೆ ಹೊರಟೆ. ಹೋಗೋ ಗ್ಯಾಪಲ್ಲಿ ಒಂದು ಸಾಂಗ್ ನೆನಪಾಯಿತು. ಆ ಸಾಂಗ್ ಏನಂತ ನೀವು ಕೇಳಿಸ್ಕೊಳ್ಳಿ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ. ಸೊ ಗಾಯ್ಸ್, ಮೊದಲನೇ ವೀಡಿಯೋದಲ್ಲಿ ಹೇಳ್ದಂಗೆ ನಾನೊಂದು ಜಾಗಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಆ ಜಾಗ ರೀಚ್ ಆಗಿದ್ದೀನಿ. ಅದು ಯಾವ ಜಾಗ ಅಂತ ಇವಾಗ ನಿಮಗೂ ತಿಳಿಸ್ಕೊಡ್ತೀನಿ, ನೀವು ನೋಡಿ. ನಿಮಗೂ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸೊ ಗೈಸ್, ನಾನು ಬಂದಿದ್ದು ಕಾಮಧೇನು ಕ್ಷೇತ್ರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ. ಸೊ ನಾನು ಮನಸಾರೆ ಕೇಳ್ಕೊಳೋದೇನು ಅಂತಂದರೆ, ಎಲ್ರಿಗೂ ಒಳ್ಳೇದು ಮಾಡಪ್ಪ, ಎಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊತೀನಿ. ಮನಸಾರೆ ಕೇಳ್ಕೊತೀನಿ ಗೈಸ್. ಥ್ಯಾಂಕ್ ಯು. ಮಠದಿಂದ ನಾನು ಸೀದಾ ಹೊರಟಿದ್ದೆ ಸರ್ವಿಸ್ ಸೆಂಟರ್ಗೆ. ಯಾಕೆ ಅಂತಂದರೆ ಇವತ್ತು ನಮ್ಮ ಅಶ್ವಮೇಧನ ಸರ್ವಿಸಿಗೆ ಕೊಡಬೇಕಿತ್ತು. ಯಾಕೆ ಅಂತಂದರೆ ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು. ಸೊ ಬಿಟ್ಟಿದ ತಕ್ಷಣ ಅವನ್ನ ಆಪ್ರೇಷನ್ ಥಿಯೇಟ್ರ್ ಮೇಲೆ ಹಾಕ್ಕೊಂಡು ಸರ್ವಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನನಗೂ ಮೆಕ್ಯಾನಿಕ್ಕು ಸ್ವಲ್ಪ ಮಾತುಕತೆ ಆಯಿತು. ಆಮೇಲೆ ಇನ್ನೊಂದು ಡೌಟು, ನಾವು ಎಣ್ಣೆ ಹೊಡೆದು ಗಾಡಿ ಓಡಿಸಿದ್ರೆ ಡ್ರಂಕ್ ಆ್ಯಂಡ್ ಡ್ರೈವ್ ಅಂತಾರೆ. ಬಟ್ ಗಾಡಿಗೆ ಎಣ್ಣೆ ಹಾಕ್ತಿರಲ್ಲ, ಯಾಕೆ ಡ್ರಂಕ್ ಆ್ಯಂಡ್ ಡ್ರೈವ್ ಕೊಡಲ್ಲ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ನಿಮ್ಗೆ ಏನೇಳ ಗೊತ್ತಾ? ಗಾಯ್ಸ್, ಸಿಕ್ಕಾಪಟ್ಟೆ ಮಳೆ ಗಾಯ್ಸ್, ನೆನ್ಬಿಟ್ಟಿದ್ದೀನಿ. ಗಾಡಿನ ಶೋರೂಮಿಂದ ತರೋಷ್ಟು ಸಾಕಾಗೋಯ್ತು ನೋಡಿ. ಈಗ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಮಳೆ 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 ಮಳೆಯಲಿ ಜೊತೆಯಲಿ. ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮಂಗೆ ಒಂದು ಶಾಕ್ ಕೊಟ್ಟೆ. ಅದು ಹೆಂಗೆ ಶಾಕ್ ಕೊಟ್ಟೆ ನೀವೇ ನೋಡಿ. ನಮ್ಮಮ್ಮ ಹೋಗಿತ್ತು ಮಕ್ಕೆ. ನನಗಿದ್ರ ಒಂಥರ ಸಂತೋಷ. ಹೋಗ್ಬೋದಲ್ಲ ಟ್ರೈನಲ್ಲಿ ಹೋಗ್ಬೋದಲ್ಲ? ಹೈದರಾಬಾದ್ಗೆ ಫ್ಲೈಟ್ ಅಲ್ಲಿ ಹೋಗ್ಬೇಕು. ನೀನೇಂತ್ರಲ್ಲಿ ಹೋಗ್ತೀಯಾ? ಟ್ರೈನಲ್ಲಿ ಹೋಗಕ್ಕಾಗಲ್ಲ. ನೀನೇಂತ್ರಲ್ಲಿ ಹೋಗ್ತೀಯಾ? ಗಾಡಿಲಿ. ನೀನ್ ಸರಿಯಾದ ಆಸಾಮಿ. ದೆವ್ವ ಇದ್ದಂಗೆ ಇದ್ದೀವಿ. ನಡಿ ಒಡೆ ಕುತ್ಕೋ. ಯಾರನ್ನ ಬಂದ್ರೆ ಎದ್ರಕಂತ ಹೋಗಿ. ಹೆಂಗ ದೆವ್ವ ಇದ್ದಂಗೆ ಇಲ್ವನ? ನೋಡ ಬೈತವ್ರೆ, ನಗ್ತಿದ್ಯಲ್ಲಮ್ಮ, ನಾಚಿಕೆ ಆಗಲ್ವೇನಮ್ಮ? ಮುಖ ತೋರ್ಸು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಮನೇಲಿ ಹಿಡಿದು ಹೆಂಗ ಹಾಕೊಂಡ್ ಗೊತ್ತೇನೋ ನನ್ನ ಅಪ್ಪಿ. ಹೆಂಗವ್ರು ಹಂಗೆ ಹಾಕ್ತೀವಣ. ಏನು ಏಟ್ ಮಾಡಕತ್ತದ? ನೀನು ಹೆಂಗಿದ್ಯೋ ಹಂಗೆ ಹಾಕ್ತೀನಿ. ಹಾಕ್ಬೇಡ ಹೋಗು, ನಮ್ಮ ಮಕ್ಕಳು ಚೆನ್ನಾಗಿಲ್ಲ. ಸೊ ಗಾಯ್ಸ್, ನಾನು ತಂಬ್ಲೆನಲ್ಲಿ ಹೇಳಿರೋ ಪ್ರಕಾರ RCB ಮ್ಯಾಚು ಫಿಕ್ಸಿಂಗ್ ಆಗೈತೆ. ಹೆಂಗಾಗೈತೆ ಅಂತ RCB ಮ್ಯಾನೇಜ್ಮೆಂಟೇ ತಿಳಿಸ್ಕೊಟ್ಟಿದೆ. ಸೊ ಹೆಂಗಾಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ, ಹೆಂಗಾಯಿತು ಏನೇನಾಯಿತು ಅಂತ. ಸೊ ಆಪೋಸಿಟ್ ಟೀಮ್ GT ಮತ್ತು RCB ಎರಡು ಮ್ಯಾಚು ನಡೀತು. ಸೊ ಅದರಲ್ಲಿ RCB ಸೋತಿದೆ. RCB ಸೋಲೋದಕ್ಕೆ ಮ್ಯಾಚ್ ಫಿಕ್ಸಿಂಗೇ ಕಾರಣ. ಮ್ಯಾಚ್ ಫಿಕ್ಸಿಂಗ್ ಹೆಂಗಾಯಿತು ಅಂತಂದರೆ, GT ಟೀಮ್ನ ಕ್ಯಾಪ್ಟನ್ ಹಾಗೂ GT ಟೀಮ್ನ ಮ್ಯಾನೇಜ್ಮೆಂಟು ಇಬ್ಬರೂ ಕೂಡ RCB
A few moments later. RCB ಟೀಮ್ ಕ್ಯಾಪ್ಟನ್ನ ಅಂಡ್ ದೆನ್ ಆಲ್ಸೋ ಮ್ಯಾನೇಜ್ಮೆಂಟ್ನ ಮೀಟ್ ಮಾಡಿ ಸೊ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಒಂದು ರಿಕ್ವೆಸ್ಟ್ ಅಂದರೆ ಒಂದು ಸಹಾಯ ಕೇಳಿದ್ದಾರೆ. ಸೊ ಸಹಾಯ ಏನಪ್ಪ ಅಂತಂದರೆ, ನೋಡಿ ನೀವು ಈ ಮ್ಯಾಚ್ನ ಗೆಲ್ತೀರಾ, ಗೆದ್ದು ಈ ಮ್ಯಾಚ್ನ ಭುವನೇಶ್ವರಿ ತಾಯಿಗೆ ಅರ್ಪಣೆ ಮಾಡ್ತೀರಾ ಅಂತ ಗೊತ್ತು. ಸೊ ಅದನ್ನು ದಯವಿಟ್ಟು ನಮಗೆ ಸದಾವಕಾಶ ಮಾಡಿಕೊಡಿ. ಮಾತಾಡ್ತಮ್ಮ ಮಗ ಎದೆ ನೋವು ಬಂತಿಲ್ಲ. ನಾವು ಗೆಲ್ತೀವಿ, ನಾವು ಗೆದ್ದು ಆ ಮ್ಯಾಚ್ನ ಭುವನೇಶ್ವರಿ ತಾಯಿಗೆ ಅರ್ಪಣೆ ಮಾಡ್ತೀವಿ, ಭುವನೇಶ್ವರಿ ತಾಯಿಯ ಪಾದಕ್ಕೆ ಕೊಡ್ತೀವಿ ಅಂತ ಹೇಳಿ ರಿಕ್ವೆಸ್ಟ್ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ ಮಾಡಿಕೊಂಡು ಹತ್ರಂತೆ. ಸೊ ಅದಕ್ಕೋಸ್ಕರ ನಮ್ಮ RCB ಮ್ಯಾನೇಜ್ಮೆಂಟು ಅಂಡ್ ದೆನ್ ಆಲ್ಸೋ ಪಟಿದಾರ್ ನಮ್ಮ ಟೀಮ್ ಕ್ಯಾಪ್ಟನ್ನು ಅಳಬೇಡಿ, ನೀವು ಮ್ಯಾಚ್ನ ಗೆಲ್ಲಿ ಅಂತ ಹೇಳಿ ಬಿಟ್ಕೊಟ್ಟು ಈ ಮ್ಯಾಚ್ನ RCB ಸೋತು ಅವ್ರಿಗೆ ಈ ಅವಕಾಶ ಕೊಟ್ಟರಂತೆ. ಏನಂತೆ, ಭುವನೇಶ್ವರಿ ತಾಯಿಯ ಪಾದಕ್ಕೆ ನೀವೇ ಅರ್ಪಣೆ ಮಾಡಿ. ಇದನ್ನ ಬಹಿರಂಗವಾಗಿ ಮಾಡಿಲ್ಲ, ಅಫಿಷಿಯಲ್ ಆಗಿ ಮಾಡಿಲ್ಲ. ಯಾಕೆಂತಂದ್ರೆ ಏನಾದರೂ ಅಫಿಷಿಯಲ್ ಆಗಿ ಇದನ್ನ ಅನೌನ್ಸ್ ಮಾಡಿದ್ರೆ ಟೀಮ್ ಬ್ಯಾನ್ ಆಗೋ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಇದನ್ನ ಗುಪ್ತವಾಗಿಟ್ಟು ಇದನ್ನ ಮಾಡಿದಾರಂತೆ. ಮ್ಯಾಚ್ ಎಲ್ಲ ಮುಗಿದ ಮೇಲೆ GT ಟೀಮ್ನ ಕ್ಯಾಪ್ಟನ್ ಮತ್ತೆ ಟೀಮು ಅಂಡ್ ದೆನ್ ಆಲ್ಸೋ ಮ್ಯಾನೇಜ್ಮೆಂಟು ಎಲ್ಲ ಸೇರಿ ಭುವನೇಶ್ವರಿ ತಾಯಿಯ ಫೋಟೋ ಮುಂದೆ ಅಮ್ಮ ನಿಮ್ಮ ತಾಯಿಗೆ ಅರ್ಪಣೆ ಮಾಡ್ತಾ ಇದೀವಿ ಅಂತ ಹೇಳಿ ನಮಸ್ಕಾರ ಮಾಡಿದ್ರಂತೆ. ಮೀನ್ಸ್ ಗೌರವ ತೋರಿಸಿದ್ರಂತೆ. ಇದೇ ಅಲ್ವಾ RCB ಅಂತಂದರೆ, ಜೈ RCB ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಇಂಥ ಮನಸ್ಸಿರೋದಕ್ಕೆ. ನೋಡಿ, ನಾವು ಅವ್ರ ಮ್ಯಾಚ್ ಗೆಲ್ತೀನಿ ಅಂತ ಗೊತ್ತಿದ್ರು ಕೂಡ ಅವರ ಅಭಿಮಾನಿಗಳಿಗೆ ಮತ್ತು ತಾಯಿ ಭುವನೇಶ್ವರಿಗೆ ಗೌರವ ಕೊಟ್ಟು ಈ ಮ್ಯಾಚ್ನ ಸೋತಿದ್ದಾರೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿ ಈ ವಿಡಿಯೋನ ನಿಮಗೆ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು RCB ಮ್ಯಾಚು ಹೆಂಗೆ ಫಿಕ್ಸಿಂಗ್ ಆಯಿತು ಅಂತ ಎಲ್ರಿಗೂ ಗೊತ್ತಾಗಬೇಕು. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಈ ವಿಡಿಯೋ ಎಲ್ರಿಗೂ ತಲುಪಬೇಕು. ಯಾಕೆ ಅಂತಂದರೆ ಈ ಮ್ಯಾಚ್ ಫಿಕ್ಸಿಂಗ್ ಹೆಂಗಾಯಿತು ಅಂತ ಎಲ್ರಿಗೂ ಗೊತ್ತಾಗಬೇಕು. ಗೊತ್ತಾದರೆ ಮಾತ್ರನೇ ಈ ಮ್ಯಾಚ್ ಫಿಕ್ಸಿಂಗ್ಗೆ ಒಂದು ಅರ್ಥ ಸಿಗೋದು. ಮತ್ತು ಈ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋದಕ್ಕೆ ನಮ್ಮ RCB ಮತ್ತು ಮ್ಯಾನೇಜ್ಮೆಂಟು ಎಂಥ ಕೆಲಸ ಮಾಡಿದ್ದಾರೆ, ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಂಥ ಗೌರವಾನ್ವಿತ ಕೆಲಸ ಮಾಡಿದ್ದಾರೆ, ಅವ್ರ ಫ್ಯಾನ್ಸ್ಗೋಸ್ಕರ ಎಂಥ ತ್ಯಾಗ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಬೇಕು. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಜೈ RCB, ಜೈ ಭುವನೇಶ್ವರಿ. ಇವತ್ತು ಹೆಂಗಿತ್ತು ಗೊತ್ತಾ, ಸಖತ್ತಾಗಿ ಮಾಡಿದ್ರಿ ಇವತ್ತು. ನೀನ್ ಬರ್ಬೇಕಿಲ್ಲ, ನೀನ್ ಎದ್ದು ಕಾಫಿ ಕುಡ್ದೆ, ಎದ್ದೆ, ಕ್ಲೀನ್ ಮಾಡ್ದೆ, ಅದೇ ಆಗೋದ ನಿಂದು. ಯಾಕೋ ಯಾವಾಗ್ಲೂ ಹೋಗೋದು ಗೊತ್ತಿಲ್ವಾ? ಇವತ್ತು ಜಾಸ್ತಿ ಕೆಲಸ ಇತ್ತು ಬಿಡು, ಆಗ್ತಿರ್ಲಿಲ್ಲ. ಮಾಡಿದ್ಯಮ್ಮ, ಹಾಕೊಡ್ ಬಾ. ಎದ್ದಳ್ತಿ ಇಲ್ವೋ ಹೇಳೀಗ? ಯಾಕೆ ಜಾಸ್ತಿ ಆಡ್ತೀರ ಮಗ? ಒದ್ರೆ ಎಷ್ಟು ಇಡ್ಲಿ ನೋಡ್ ಮನೆ. ಇಡ್ಲಿನಾ? ಇಲ್ಲಿ ನೋಡ ಸಾಕೇನಾ? ಸಿರೋ ಅನ್ನ ಸಾರು ಸಾಕ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.